ಇನ್ನು ರಾಜ್ಯದಲ್ಲಿ ಪೂರ್ವ ಮುಂಗಾರಿನ ಆರ್ಭಟ ಇವತ್ತು ಕೂಡ ಮುಂದುವರೆದಿದೆ. ಬೆಳಗಾವಿಯ ಮಜಂಗಾಂವ್ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿ ಅವಾಂತರ ಸಂಭವಿಸಿದೆ. ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆ ಗಾಳಿಗೆ ಮರ ಬಿದ್ದು ಮಹಿಳೆ ಸಾವನ್ನಪ್ಪಿದ್ದಾರೆ. ಮೈಸೂರು ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದೆ. ರಸ್ತೆಗಳು ಜಲಾವೃತವಾಗಿವೆ. ಪುತ್ತೂರಿನಲ್ಲಿ ಮರ ಬಿದ್ದು ಮನೆಯ ಮೇಲ್ಛಾವಣಿಗೆ ಹಾನಿಯಾಗಿದೆ. ನಿನ್ನೆಯೂ ಕೂಡ ಮಳೆಯ ಆರ್ಭಟ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬಹಳ ಜೋರಾಗಿತ್ತು. ಸಾಕಷ್ಟು ಅವಾಂತರಗಳು ಕೂಡ ಸಂಭವಿಸಿದ್ವು. ಇವತ್ತು ಕೂಡ ಹಲವು ಭಾಗದಲ್ಲಿ ಮಳೆಯ ಬಿರುಸು ಜೋರಾಗಿದೆ. ಬೆಳಗಾವಿಯ ಮಜಗಾಂವ್ನಲ್ಲಿ ಮನೆಗಳಿಗೆ ನೀರು ನುಗ್ಗಿದಂತಹ ಪರಿಣಾಮ ಜನ ಸಾಕಷ್ಟು ಸಮಸ್ಯೆಯನ್ನ ಅನುಭವಿಸಿದ್ದಾರೆ. ಆಗಲೇ ಬೆಳಗಾವಿಯ ದೃಶ್ಯಗಳನ್ನ ಗಮನಿಸಿದ್ರಿ. ಇದು ಚಿಕ್ಕೋಡಿಯಲ್ಲಿ ವರುಣನಾರ್ಭಟ ಸಂಜೆಯ ವೇಳೆಗೆ ಹೇಗಿತ್ತು ಅನ್ನುವುದನ್ನ ನೋಡ್ತಾ ಇದ್ದೀರಿ. ಧಾರಾಕಾರವಾಗಿ ಮಳೆ ಸುರಿದಿದೆ. ನಿನ್ನೆಯೂ ಕೂಡ ಚಿಕ್ಕೋಡಿಯ ವಿವಿಧ ಭಾಗದಲ್ಲಿ ಮಳೆಯಾಗಿತ್ತು. ರಾತ್ರಿಯ ವೇಳೆಗೆ ಮಳೆಯ ಆರ್ಭಟ ನಿನ್ನೆ ಬಹಳ ಜೋರಾಗಿತ್ತು. ಇವತ್ತು ಬೆಳಗಾವಿಯಲ್ಲೂ ಮಳೆಯಾಗಿದೆ. ಮತ್ತೊಂದು ಕಡೆ ಚಿಕ್ಕೋಡಿಯಲ್ಲೂ ಕೂಡ ಸಂಜೆಯ ವೇಳೆಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲಿ ಮರ ಧರಾಶಾಹಿಯಾದಂತಹ ಪರಿಣಾಮ, ಭಾರೀ ಗಾಳಿ ಮಳೆಗೆ ಮರ ಧರಾಶಾಹಿಯಾದಂತಹ ಪರಿಣಾಮ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಚಿಕ್ಕಮಗಳೂರಿನ ಹಲವು ಭಾಗಗಳಲ್ಲಿ ಮಳೆಯಾಗಿದೆ. ಭಾರೀ ಗಾಳಿ ಮಳೆಗೆ ಮರಗಳು ಧರಾಶಾಹಿಯಾಗಿವೆ. ಹೀಗೆ ಮರ ಬಿದ್ದಂತಹ ಪರಿಣಾಮ ಓರ್ವ ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ಬೆಳಗಾವಿಯಲ್ಲೂ ಮಳೆಯ ಅಬ್ಬರ ರಾತ್ರಿ ಆಗ್ತಾ ಇದ್ದಂತೆ ಬಹಳ ಜೋರಾಗ್ಬಿಟ್ಟಿತ್ತು. ಚಿಕ್ಕೋಡಿಯಲ್ಲೂ ಸಂಜೆಯ ವೇಳೆಗೆ ಭಾರೀ ಪ್ರಮಾಣದಲ್ಲಿ ಮಳೆ ಸುರಿದಿದೆ. ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲೂ ಕೂಡ ವರುಣನಾರ್ಭಟಕ್ಕೆ ಓರ್ವ ಮಹಿಳೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಮರ ಬಿದ್ದಂತಹ ಪರಿಣಾಮ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.